ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕನ್ನಡದ ಮಣ್ಣಿನ ಮಗ ವರುಣ್ ಮಾತಾಡ್ತಿರೋದು. ಇವಾಗ ತಾನೇ ನಾನು ಮಾರ್ಕ್ ಸಿನಿಮಾನ ನೋಡ್ಕೊಂಡ್ ಬಂದೆ. ನನ್ನ ಅನಿಸಿಕೆ ಪ್ರಕಾರ ಮಾರ್ಕ್ ಮೂವಿ ಹೇಗಿತ್ತು ಅಂತ ಈ ರಿವ್ಯೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮಾರ್ಕ್ ಮೂವಿ ಡೈರೆಕ್ಷನ್ ಬಂದ್ಬಿಟ್ಟು ವಿಜಯ್ ಕಾರ್ತಿಕ್ ಅವರು ಮಾಡಿದ್ದಾರೆ. ಮ್ಯಾಕ್ಸ್ ಮೂವಿ ಮಾಡಿದಾರಲ್ಲ ಅವರೇ ಈ ಮೂವಿ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಗೈಸ್. ಅಂಡ್ ಫಸ್ಟ್ ಆಫ್ ಆಲ್ ಗುಡ್ ಸಿನಿಮಾ. ನನ್ನ ಅಂದ್ರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ. ಅಂಡ್ ಮೇನ್ ರೋಲ್ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಅಜಯ್ ಮಾರ್ಕಂಡೆ ಕೆ ಮಾರ್ಕ್ ಅಂತ ಕಾಣಿಸ್ಕೋತಾರೆ ಸುದೀಪ್ ಅವರು. ಅಂಡ್ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೋತಾರೆ ಗೈಸ್. ಇದರಲ್ಲಿ ಮಾರ್ಕ್ ಎರಡು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾನೆ. ಯಾವ ರೀತಿ ಅಪ್ಪ ಅಂದ್ರೆ ಟ್ರೇಲರ್ ಅಲ್ಲಿ ತೋರಿಸಿರೋ ಹಾಗೆ 18 ಚಿಲ್ಡ್ರನ್ಸ್ ಕಾಣೆ ಆಗಿದ್ದು ಫಸ್ಟ್ ಒನ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಆದಿಕೇಶವ ಸಿಎಂ ಕನಸು ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾನೆ ಅಂತ. ಅಂಡ್ ಈ ಸಿನಿಮಾದಲ್ಲಿ ಆ ತರ ಅಂದ್ರೆ ಈಗ ಹೈಪ್ ಕೊಡೋ ಹಾಗೆ ಯಾವುದೂ ಡೈರೆಕ್ಷನ್ ಇಲ್ಲ. ಅಂಡ್ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ಫ್ರಮ್ ದ ಬಿಗಿನಿಂಗ್ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಹೋಗುತ್ತೆ ಸಿನಿಮಾ. ಅಂಡ್ ಸ್ಕ್ರೀನ್ ಪ್ಲೇ ಅಂಡ್ ಪ್ರೆಸೆಂಟೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್ ಈ ಸಿನಿಮಾದಲ್ಲಿ. ಅಂಡ್ ಈ ಸಿನಿಮಾದಲ್ಲಿ ನೋ ಎಕ್ಸ್ಟ್ರಾಸ್. ಅಂದ್ರೆ ಎಕ್ಸ್ಟ್ರಾಸ್ ಒಂದೊಂದು ಸಿನಿಮಾ ಇರುತ್ತೆ, ತುಂಬಾನೇ ಎಕ್ಸ್ಟ್ರಾ ಹೈಪ್ ಕೊಡ್ತಾರೆ, ಬಟ್ ಮೂವಿಲಿ ಏನು ಇರಲ್ಲ. ಆ ತರ ಈ ಸಿನಿಮಾದಲ್ಲಿ ಕಾಣಿಸಿವಲ್ಲ ನಿಮಗೆ. ಅಂಡ್ ಸೀಕ್ವೆನ್ಸ್ ಸ್ವಲ್ಪ ಲೋ ಅನ್ಸಿದ್ರು ಒಳ್ಳೆ ಕಥೆನ ತಗೊಂಡ್ ಬಂದಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ಬೋರ್ ಹೊಡಿಸಲ್ಲ ಈ ಸಿನಿಮಾದಲ್ಲಿ. ಅಂಡ್ ಭಯಂಕರ ವಿಲನ್ ಎಂಟ್ರಿ ಇರುತ್ತೆ ಗೈಸ್ ಈ ಸಿನಿಮಾದಲ್ಲಿ. ವಿಲನ್ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡ್ಕೊಂಡ್ ಬರ್ತಾನೆ ಅಂತ ಒಂದೊಂದಾಗಿ ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮಾರ್ಕ್. ಅಂಡ್ ಎಂಟ್ರಿ, ಆಕ್ಷನ್, ಪಂಚ್ ಡೈಲಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಿಮಗೆ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಥಿಯೇಟರ್ಗೆ ಹೋಗಿ ನೋಡಿ ತಪ್ಪದೆ. ಅಂಡ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನವೀನ್ ಚಂದ್ರ ಅವರು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ತಮನಾಗಿ ರುದ್ರ ಅವರು ಕಾಣಿಸ್ಕೋತಾರೆ. ಅಂಡ್ ಶೈನ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ತಮಿಳ್ ಅವರು ಕಾಣಿಸ್ಕೋತಾರೆ ನಿಮ್ಗೆ. ಅಂಡ್ ಬಿಜಿಎಂ ಆನ್ ಹೈ. ಬಿಜಿಎಂ ಅಂದ್ರೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ನೀವು ನಡುವಲ್ಲಿ ಇಂಟರ್ವೆಲ್ ಬರ್ತಿರಲ್ಲ, ಹೊರಗಡೆ ಬಂದಾಗ ಕೂಡ ನಿಮಗೆ ಆ ಬಿಜಿಎಂ ನೆನಪು ಬರುತ್ತೆ. ಆ ತರ ಕೊಟ್ಟಿದ್ದಾರೆ ಬಿಜಿಎಂ. ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಪಡಿಬಹುದು ನೀವು ಬಿಜಿಎಂ ಇಂದ. ಅಂಡ್ ನೆಗೆಟಿವ್, ಈ ಸಿನಿಮಾದ ನೆಗೆಟಿವ್ ಅಂತ ತುಂಬಾನೇ ನನಗೆ ಕಮ್ಮಿ ಅನಿಸ್ತು. ಯಾಕಪ್ಪ ಅಂದ್ರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಕಂಪೇರ್ ಮಾಡಿದ್ರೆ ಮಾರ್ಕ್ ಒಳ್ಳೆ ಸಿನಿಮಾ ಅನಿಸ್ತು ನಂಗೆ. ಅಂದ್ರೆ 2 ಪಟ್ಟು. ನೆಗೆಟಿವ್ ಬಂದ್ಬಿಟ್ಟು ಈ ಸಿನಿಮಾದು ಅಂದ್ರೆ ಸ್ವಲ್ಪ ಎಫರ್ಟ್ ಕಮ್ಮಿ ಅನಿಸ್ತು. ಅಂದ್ರೆ ಇವಾಗ ವಿಲನ್ ಬರ್ತಾರೆ, ಅದರ ತಕ್ಷಣ ಇವಾಗ ಪೊಲೀಸ್ ಅವ್ರು ಎಂಟ್ರಿ ಕೊಡ್ತಾರೆ. ಅಂದ್ರೆ ಸ್ವಲ್ಪ ಆದ್ರೂ ಕಾಡಿಸ್ಬೇಕಂತ, ಅಂದ್ರೆ ಸ್ವಲ್ಪ ಆದ್ರೂ ಹೆವಿ ತಗೊಂಡು ಹೋಗ್ಬೇಕಿತ್ತ ಅನಿಸ್ತು. ಅಂಡ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಲೋ ಅನಿಸ್ತು ಪೊಲೀಸ್ದು. ಅಂಡ್ ಅವರೇಜ್ ಸಿನಿಮಾ ಅನಿಸ್ತು ಗೈಸ್. ಈ ಸುದೀಪ್ ಅವರು ಇರೋ ಕ್ಯಾರೆಕ್ಟರ್ಗೆ ಅಂದ್ರೆ ಒಳ್ಳೆ ನಟ ಅವರು, ಅವ್ರಿಗೆ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಒಳ್ಳೆ ಕತೆ ಸಿಗ್ತಾ ಇಲ್ಲ ಅನಿಸ್ತಿದೆ ನನ್ನ ಪ್ರಕಾರ. ಈಗ ಅದಲ್ಲಿ ನೋಡಿರೋ ಸುದೀಪೇ ಬೇರೆ, ಈಗ ನೋಡ್ತಿರೋ ಸುದೀಪೇ ಬೇರೆ. ಅಂದ್ರೆ ಒಳ್ಳೆ ಆಕ್ಟರ್ ನ ಒಳ್ಳೆ ಪ್ರೊಡ್ಯೂಸರ್ ಬಂದು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಇದರಲ್ಲಿ ನನಗೆ ನೆಗೆಟಿವ್ ಅಂತೂ ತುಂಬಾ ಬಹಳ ಏನೋ ಕಾಣಿಸಿಲ್ಲ. ಇದು ನೋ ನಾನ್ಸೆನ್ಸ್ ಸಿನಿಮಾ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ. ಮತ್ತೆ ಬಿಲ್ಲಾರಂಗ ಭಾಷಾ ಪ್ರೊಡಕ್ಷನ್ ಅಂತೂ ನಡೀತಾ ಇದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಸಿನಿಮಾದಲ್ಲೂ ಅಂತ ತಿಳ್ಕೊತೀನಿ. ನೀವು ಹೋಗಿ ಥಿಯೇಟರ್ ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡೀರಿ ಅಂತ ನಾನು ವತಿಯಿಂದ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲವ್ ಯು ಗೈಸ್. ಬಾಯ್.